ಮೊದಲ ಸುದ್ದಿ ಕನ್ನಡದ ಖ್ಯಾತ ನಟನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಈ ಸ್ಟೋರಿನ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಆ ನಟನ ಬದುಕಲ್ಲಿ ಬಿರುಗಾಳಿ ಬಿಟ್ಟಿತ್ತು. ವಿಚ್ಛೇದನ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದ ನಾಯಕ, ಆ ಖ್ಯಾತ ನಟ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು. ಹಾಗಾದ್ರೆ ಆ ವಿಚ್ಛೇದನದ ಅರ್ಜಿ ಏನಾಯಿತು? ಇದು ಸ್ಯಾಂಡಲ್ವುಡ್ನ ಖ್ಯಾತ ನಟನಿಗೆ ಸಂಬಂಧಪಟ್ಟಂತಹ ಮೆಗಾ ಬ್ಲಾಸ್ಟಿಂಗ್ ಸುದ್ದಿ. ಆ ಒಬ್ಬ ವ್ಯಕ್ತಿಯಿಂದ ವಿಚ್ಛೇದನ ಪಡೆಯಲಿಲ್ಲ. ಹಾಗಾದರೆ ಆ ವ್ಯಕ್ತಿ ಯಾರು? ವಿಚ್ಛೇದನ ಪಡೆಯಲು ಸಾಧ್ಯವೇ ಆಗದೆ ತಡೆ ಒಡ್ಡಿದ್ದಂತಹ ವ್ಯಕ್ತಿ ಯಾರು ಎನ್ನುವಂತಹದ್ದು ಈಗ ಚಂದನವನದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕನ್ನಡದ ಖ್ಯಾತ ನಟನೊಬ್ಬ ವಿಚ್ಛೇದನ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾರೆ. ತಮ್ಮ ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳೋದಕ್ಕೆ ಎಲ್ಲ ಸಿದ್ಧತೆಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಆ ವಿಚ್ಛೇದನವನ್ನೇ ತಡೀತಾರೆ. ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದೇಳುವುದನ್ನ ತಪ್ಪಿಸಿದ ಮಹಾನ್ ವ್ಯಕ್ತಿ ಯಾರು ಎನ್ನುವಂತಹದ್ದೇ ಈಗ ಚರ್ಚೆ. ಆ ಖ್ಯಾತ ನಟ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಆ ಒಬ್ಬ ವ್ಯಕ್ತಿಯಿಂದ ವಿಚ್ಛೇದನ ಪಡೆಯಲಿಲ್ಲ. ಹಾಗಾದ್ರೆ ಆ ವ್ಯಕ್ತಿ ಯಾರು ಎನ್ನುವಂತಹದ್ದು ಈಗ ಪ್ರಶ್ನೆ. ವಿಚ್ಛೇದನ ಪಡೆಯಲು ಹೊರಟ ಸೂಪರ್ ಸ್ಟಾರ್ ಯಾರು? ಒಬ್ಬ ಸೂಪರ್ ಸ್ಟಾರ್ ವಿಚ್ಛೇದನ ಪಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ದಾಂಪತ್ಯ ಜೀವನಕ್ಕೆ ವಿದಾಯ ಹೇಳೋದಕ್ಕೆ ಸೂಪರ್ ಸ್ಟಾರ್ ಎಲ್ಲಾ ತರಹದ ಪ್ಲಾನ್ ಅನ್ನ ಮಾಡಿಕೊಳ್ತಾರೆ. ಆದರೆ ಒಬ್ಬ ಖ್ಯಾತ ನಟನ ಬದುಕು ಹೀಗಾಗಬಾರ್ದು ಅಂತ ಹೇಳಿ ಆ ವ್ಯಕ್ತಿ ಆ ವಿಚ್ಛೇದನವನ್ನೇ ಕ್ಯಾನ್ಸಲ್ ಮಾಡಿಸ್ತಾರೆ. ಆ ನಟ ಕನ್ನಡ ಅಷ್ಟೇ ಅಲ್ಲ, ಬಹು ಭಾಷೆಯಲ್ಲಿ ನಟಿಸಿದ್ದಾರೆ. ಆ ನಟ ಮುಟ್ಟಿದ್ದೆಲ್ಲ ಚಿನ್ನವಂತೆ. ಹಾಗಾದ್ರೆ ಯಾರು ಆ ನಟ ಎನ್ನುವಂತಹದ್ದು? ಆ ನಟನ ಸಾಂಸಾರಿಕ ಜೀವನದಲ್ಲಿ ಬಿರುಗಾಳಿ ಬಿಟ್ಟಿದ್ದೇಕೆ? ಆ ನಟ ಯಾವ ಕಾರಣಕ್ಕೆ ವಿಚ್ಛೇದನ ಪಡೆಯಲು ಹೊರಟಿದ್ದ? ಇವೆಲ್ಲವೂ ಕೂಡ ಚಂದನವನದಲ್ಲಿ ಚರ್ಚೆ ಆಗ್ತಾ ಇದೆ. ಆ ನಟ ಯಾರಿಗೋಸ್ಕರ ವಿಚ್ಛೇದನ ಅರ್ಜಿ ಹಿಂಪಡೆದ್ರು? 2001ರಲ್ಲಿ ಆ ನಟನಿಗೆ ಮದುವೆಯಾಗಿತ್ತು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. 2015ರಲ್ಲಿ ನಟನ ಬದುಕಲ್ಲಿ ಬಿರುಗಾಳಿ ಬಿಟ್ಟಿತ್ತು. ವಿಚ್ಛೇದನ ಪಡೆಯದಿದ್ದರೆ ಆ ನಟ 19 ಕೋಟಿ ಜೀವನಾಂಶ ನೀಡಬೇಕಿತ್ತು. ಆ ನಟ ಕನ್ನಡ ಅಷ್ಟೇ ಅಲ್ಲ, ಬಹುಭಾಷೆಯಲ್ಲಿ ನಟಿಸಿದ್ದಾರೆ. ಹಾಗಾದ್ರೆ ಆ ನಟ ಯಾರು? ಆ ನಟ ಬೇರಾರೂ ಅಲ್ಲ. ಆ ನಟ ಯಾರು ಅನ್ನೋದನ್ನ ಹೇಳ್ತೀವಿ. ಆ ನಟನ ಸಾಂಸಾರಿಕ ಜೀವನದಲ್ಲಿ ಬಿರುಗಾಳಿ ಬಿಟ್ಟಿದ್ದೇಕೆ? ಆ ನಟ ಯಾವ ಕಾರಣಕ್ಕೆ ವಿಚ್ಛೇದನ ಪಡೆಯಲು ಹೊರಟಿದ್ದ? ಎಲ್ಲವನ್ನು ಕೂಡ ರಿವೀಲ್ ಮಾಡ್ತೀವಿ. ಆ ನಟ ಯಾರಿಗೋಸ್ಕರ ವಿಚ್ಛೇದನ ಅರ್ಜಿಯನ್ನ ಹಿಂಪಡೆದ್ರು? ದಾಂಪತ್ಯ ಜೀವನಕ್ಕೆ ವಿದಾಯ ಆಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ಕನ್ನಡದ ಸೂಪರ್ ಸ್ಟಾರ್, ನಿಮ್ಮ ಮನೋಮಂದಿರದಲ್ಲಿ ಚಕ್ರವರ್ತಿ ಅಂತ ಮೆರೆಸುತ್ತಿರುವಂತಹ ಒಬ್ಬ ನಾಯಕ ನಟ ತಮ್ಮ ದಾಂಪತ್ಯ ಜೀವನಕ್ಕೆ ಅಂಕಿತ ಆಡೋದಕ್ಕೆ ಮುಂದಾಗಿತ್ತು. ಹಾಗಾದ್ರೆ ಆ ನಟ ಯಾರು? ಬೇರಾರು ಅಲ್ಲ, ಆಲ್ರೆಡಿ ಕಟ್ಔಟ್ ಕಿಚ್ಚ ಸುದೀಪ್. ಹೌದು, ಕಿಚ್ಚ ಸುದೀಪ್ ಬದುಕಲ್ಲಿ ಬಿರುಗಾಳಿ ಎದ್ದಿತ್ತು. ಆ ಒಬ್ಬ ವ್ಯಕ್ತಿ ಮಾತಿಂದ ಮತ್ತೆ ಸುದೀಪ್ ದಾಂಪತ್ಯ ಒಂದಾಗಿದ್ದಾರೆ. ಹಾಗಾದ್ರೆ ಯಾರು ಆ ವ್ಯಕ್ತಿ? ಸುದೀಪ್ ಅವರ ಮಾತು ಕೇಳ್ತಾರಾ? ಅಂದ್ರೆ ಆ ವ್ಯಕ್ತಿಯ ಮಾತು ಕೇಳ್ತಾರಾ? ಅವರು ಬೇರೆ ಯಾರೂ ಅಲ್ಲ, ಸುದೀಪ್ ಮಗಳು ಸಾನ್ವಿ. ಸಾನ್ವಿ ತಂದೆಯ ಜೊತೆ ಒಳ್ಳೆಯ ಸ್ನೇಹಿತೆಯಂತೆ ಇದ್ದಾರೆ. ಸಾನ್ವಿ ವಿಚಾರಕ್ಕೆ ಸುದೀಪ್ ದಂಪತಿಗಳು ಒಂದಾಗಿದ್ದಾರೆ. ಈಗ ಅವರ ಬದುಕು ಸುಖಮಯವಾಗಿದೆ. ಅಂದ್ರೆ ಈ ಸಂಸಾರ ಅಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ, ಏರಿಳಿತಗಳು ಕೂಡ ಇರುತ್ತೆ. ಗಂಡ ಹೆಂಡತಿ ಅಂದ ಮೇಲೆ ಒಂದಷ್ಟು ಮುನಿಸುಗಳು, ಕೋಪಗಳು, ಒಂದಷ್ಟು ಗಲಾಟೆ, ಇವೆಲ್ಲವೂ ಕೂಡ ದಾಂಪತ್ಯ ಜೀವನದಲ್ಲಿ ಸರ್ವೇ ಸಾಮಾನ್ಯ. ಹೀಗಿದ್ದಾಗ ತಂದೆ ತಾಯಿ ಚೆನ್ನಾಗಿರಬೇಕು, ನೆಮ್ಮದಿಯಿಂದ ಬದುಕು ಸಾಗಿಸಬೇಕು ಅನ್ನುವಂತಹ ಕಾರಣಕ್ಕೆ ಮಗಳು ಒಂದೊಂದು ಪ್ಲಾನ್ ಮಾಡ್ತಾರೆ. ತಂದೆನ ಕನ್ವಿನ್ಸ್ ಮಾಡಬೇಕು.
ತಂದೆಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿರುವಂತಹದ್ದು ಮಗಳಿಗೆ ಮಾತ್ರ ಎನ್ನುವಂತಹ ರೀತಿಯಲ್ಲಿ ಈ ಕಂಪ್ಲೀಟ್ ಸ್ಟೋರಿ ಇದೆ. ಅಂದರೆ ಸುದೀಪ್ ತಮ್ಮ ಮಗಳ ಜೊತೆ ಉತ್ತಮ ಸ್ನೇಹಿತನಂತಿದ್ದಾರೆ ಎನ್ನುವಂತಹದ್ದು. ಪ್ರತಿ ಕಷ್ಟ ಸುಖಗಳ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ ಮಗಳ ಜೊತೆ. ಸಾನ್ವಿ ಸಣ್ಣ ವಯಸ್ಸಿನ ಮಗಳು. ಸೊ ತನ್ನ ತಂದೆ ತಾಯಿ ನನ್ನಿಂದ ದೂರ ಆಗೋದು ಬೇಡ ಅನ್ನುವಂತಹ ಕಾರಣಕ್ಕೋಸ್ಕರ ಬಿರುಕು ಬಿಟ್ಟ ಗೋಡೆಗೆ ಅವರು ಮತ್ತೆ ಜಾಯಿಂಟ್ ಮಾಡುವಂಥ ಪ್ರಯತ್ನ ಪಟ್ಟರಲ್ಲ, ಅದು ನಿಜಕ್ಕೂ ಕೂಡ ಗ್ರೇಟ್. ಸಾನ್ವಿಯ ಜೊತೆ ತಂದೆ ಕಿಚ್ಚ ಸುದೀಪ್ನ ಒಡನಾಟ, ಒಂದು ಕಡೆ ಶೂಟಿಂಗು, ಒಂದು ಕಡೆ ರಿಯಾಲಿಟಿ ಶೋ, ಒಂದು ಕಡೆ ಸಿನಿಮಾದ ಜಂಜಾಟಗಳು, ಇವೆಲ್ಲದರ ನಡುವೆ ಮಕ್ಕಳ ಜೊತೆ ಸಮಯ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಈ ಖ್ಯಾತ ನಟರಿಗೆ ಒಂದು ಚಾಲೆಂಜೇ ಆಗಿರುತ್ತೆ. ಸೊ ದೂರಿಗೆ ಶೂಟಿಂಗಿಗೆ ಹೋಗಬೇಕು, ಇವೆಲ್ಲದರ ನಡುವೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಇವೆಲ್ಲವೂ ಕೂಡ ಒಂದರ್ಥದ ಚಾಲೆಂಜ್ ಆಗಿರುತ್ತೆ ನಟರಿಗೆ. ಸೊ ಹೀಗೆಲ್ಲ ಇದ್ದಾಗ ಏನೋ ಒಂದು ಸಣ್ಣ ಸಮಸ್ಯೆಯಾಗಿ ವಿಚ್ಛೇದನಕ್ಕೂ ಕೂಡ ಹೋಗಿತ್ತದು. ಆದರೆ ಆ ವಿಚ್ಛೇದನವನ್ನು ತಡೆದಿದ್ದು ಸುದೀಪ್ ಅವರ ಮಗಳು ಸಾನ್ವಿಯಂತೆ. ಸೊ ಇದು ನಿಜಕ್ಕೂ ಕೂಡ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಡುವಂತಹ ವಿಚಾರ. ಕಿಚ್ಚ ಸುದೀಪ್ ಬದುಕಲ್ಲಿ ಬಿರುಗಾಳಿ ಎದ್ದಿತ್ತು. ಆ ಒಬ್ಬ ವ್ಯಕ್ತಿ ಮಾತಿಂದ, ಆ ಒಬ್ಬ ಅನ್ನೋದಕ್ಕಿಂತ ಆ ಒಬ್ಬಾಕೆ ವ್ಯಕ್ತಿ ಮಾತಿಂದ ಮತ್ತೆ ಸುದೀಪ್ ದಾಂಪತ್ಯ ಒಂದಾಗಿದ್ದಾರೆ. ಹಾಗಾದರೆ ಯಾರು ಆ ವ್ಯಕ್ತಿ? ಸುದೀಪ್ ಅವರ ಮಾತು ಕೇಳ್ತಾರ? ಅವರು ಬೇರೆ ಯಾರೂ ಅಲ್ಲ, ಸುದೀಪ್ ಮಗಳು ಸಾನ್ವಿ ವಿಚಾರಕ್ಕೆ ಸುದೀಪ್ ದಂಪತಿಗಳು ಒಂದಾಗಿದ್ದಾರೆ. ಈಗ ಅವರ ಬದುಕು ಸುಖಮಯವಾಗಿದೆ ಎನ್ನುವಂತಹದ್ದು. ಸೊ ಇವೆಲ್ಲವೂ ಕೂಡ ಕಿಚ್ಚ ಸುದೀಪ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಗಳು.